ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ರಾಣಿನ ಓದಿಸ್ಬೇಕು ಅಂತ ಹೇಳಿ ಕಾವೇರಿ ಜೈಲಿಂದ ಹೊರಗಡೆ ಬಂದೇ ಬಿಟ್ರಾ, ಕೆಲಸಕ್ಕೆ ಸೇರ್ಕೊಂಡೇ ಬಿಟ್ರಾ, ಏನಾಯ್ತು ಏನು ಕತೆ? ರಾಣಿಗೆ ಸ್ಕೂಲ್ನಲ್ಲಿ ಸೀಟ್ ಸಿಗ್ತಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿಯನ್ನು ಚಂದು ಓದ್ತಿರೋ ಸ್ಕೂಲಲ್ಲೇ ಸೇರಿಸ್ಬೇಕು ಅಂತ ಹೇಳಿ ಮಾವ ಸತ್ಯ ಅದೇ ಸ್ಕೂಲ್ಗೆ ಕರ್ಕೊಂಡು ಬರ್ತಾರೆ. ತಡ ಆಗಿದೆ, ಇಷ್ಟು ತಡವಾಗಿ ಬಂದರೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ತಿಂಗಳಾಗಿದೆ ಆಲ್ರೆಡಿ ಸ್ಕೂಲ್ ಶುರುವಾಗಿ, ಸಿಲೆಬಸ್ ಕೂಡ ಆಲ್ರೆಡಿ ಶುರು ಆಗಿಬಿಟ್ಟಿದೆ. ಈ ಒಂದು ಸಮಯದಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಅದಕ್ಕೆ ಇಲ್ಲಿ ರಾಣಿ ನಾನು ತುಂಬ ಚೆನ್ನಾಗಿ ಓದ್ಕೋತೀನಿ, ಕವರ್ ಮಾಡ್ತೀನಿ ಅಂತಾಳೆ. ಸತ್ಯ ಅವರು ಕೂಡ ನನ್ನ ಸೊಸೆ ತುಂಬ ಚೆನ್ನಾಗಿ ಓದ್ತಾಳೆ, ಅವಳು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾಳೆ, ಎಲ್ಲವನ್ನ ಕೂಡ ಸಿಲೆಬಸ್ ಕವರ್ ಮಾಡ್ಕೋತಾಳೆ, ದಯವಿಟ್ಟು ಸೇರಿಸ್ಕೊಡಿ, ನನ್ನಿಬ್ಬರು ಮಕ್ಕಳು ಕೂಡ ಇಲ್ಲೇ ಓದ್ತಿದ್ದಾರೆ, ಹಾಗಾಗಿ ಇವಳನ್ನು ಕೂಡ ಇಲ್ಲೇ ಸೇರಿಸಬೇಕು ಅಂತ ಬಂದೆ. ಇಲ್ಲೇ ಇದ್ರೆ ಅವಳಿಗೂ ಕೂಡ ಅಡ್ಜಸ್ಟ್ ಆಗತ್ತಲ್ವಾ ಅಂತ ಹೇಳಿದಾಗ, ಇಲ್ಲ ಸಾಧ್ಯ ಇಲ್ಲ, ಬೇರೆ ಸ್ಕೂಲ್ ನೋಡ್ಕೊಳ್ಳಿ, ಇಲ್ಲ ಅಂದರೆ ಬರೋ ವರ್ಷ ಬನ್ನಿ ನೋಡೋಣ, ಆದರೆ ಈ ವರ್ಷ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರಿನ್ಸಿಪಲ್ ಹೇಳಿಬಿಡ್ತಾರೆ. ರಾಣಿ ಮತ್ತು ಮಾಮ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಪ್ರಿನ್ಸಿಪಲ್ ಅದಕ್ಕೆ ಕರ್ಗೋದಿಲ್ಲ. ನಂತರ ಸರಿ ಆಯಿತು ಅಂದ್ಕೊಂಡೆ ಹೊರಗಡೆ ಬರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ತೇಜು ಮತ್ತು ಅವರ ತಂದೆ ವರದಾ ಇಬ್ಬರು ಕೂಡ ಬರ್ತಾರೆ. ತೇಜು ನೀನಿಲ್ಲಿ ಅಂತ ಹೇಳ್ತಿದ್ದಾಗೆ ರಾಣಿ ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ವರದ ಅವರೇ ಮಾತನಾಡಿಸ್ತಾರೆ. ನಿಮ್ಗೆ ಇವ್ರು ಗೊತ್ತಿದ್ಯಾ ಅಂತ ಹೇಳಿ ರಾಣಿಯನ್ನ ಮಾಮ ಪ್ರಶ್ನೆ ಮಾಡಿದಾಗ, ಹೌದು ಅದೇ ಮಾಲ್ನಲ್ಲಿ ನನ್ನನ್ನು ಕಾಪಾಡಿದ್ರು ತೇಜು ಫ್ರೆಂಡ್ ಅನ್ನಲ್ಲ ಅಂತ ಹೇಳ್ತಿದ್ದಾಗನೇ, ಅಯ್ಯೋ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ, ಇವತ್ತು ನನ್ನ ತಂಗಿ ಮಗಳು ಆರಾಮಾಗಿದ್ದಾಳೆ ಅಂದರೆ ಅದಕ್ಕೆ ನೀವೇ ಕಾರಣ ಅಂತ ಹೇಳಿ ಸತ್ಯ ಅವರು ವರದಾನೇ ಬಾಲ ಅಂತ ಅಂದ್ಕೊಂಡು ಹೊಗಳುತ್ತಾ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ಆಗ ಅಯ್ಯೋ ಇವರು ನನ್ನ ತಂದೆ, ನನ್ನ ಫ್ರೆಂಡ್ ಬೇರೆ ಇದ್ದಾರೆ, ಅವರು ಕಾಪಾಡಿದ್ದು ಇಲ್ಲಿ ರಾಣಿನ ಅಂತ ಹೇಳಿ ಮಗು ತೀಚು ಕೂಡ ಹೇಳುತ್ತೆ. ಸರಿ ಆಯಿತು ಬರ್ತೀವಿ ಅಂತ ಹೇಳಿದೆ ರಾಣಿ ಮತ್ತು ಮಾವ ಅಲ್ಲಿಂದ ಹೊರಡ್ತಿದ್ದಾಗೆ ತೀಚು ಮತ್ತು ವರದಾ ಕೂಡ ಪ್ರಿನ್ಸಿಪಲ್ ರೂಮ್ಗೆ ಹೋಗ್ತಾರೆ. ಅದಕ್ಕಿಂತ ಮುನ್ನವಾಗಿ ಪ್ರಿನ್ಸಿಪಲ್ಲೇ ಬಂದು ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಅದನ್ನು ರಾಣಿ ಮತ್ತು ಮಾವ ಗಮನಿಸ್ತಾರೆ. ನಂತರ ವರದಾ ಮತ್ತು ಅವರ ಮಗ ಹೋಗದೆ ಪ್ರಿನ್ಸಿಪಲ್ ಚೇಂಬರ್ನಲ್ಲಿ ಕುಳಿತುಕೊಂಡಿದ್ದಾರೆ. ಇಲ್ಲಿ ನನ್ನ ಮಗನ ಅಡ್ಮಿಷನ್ ಮಾಡಬೇಕು ಅಂತ ಬಂದೆ ಅಂತ ಹೇಳಿದಾಗ ನಮ್ಗೆ ಗೊತ್ತಿತ್ತಲ್ವ ಅಡ್ಮಿಷನ್ ಮಾಡೋಕ್ಕೆ ಬರ್ತಿದ್ರ ಅಂತ, ಹಾಗಾಗಿ ಆಲ್ರೆಡಿ ಎಲ್ಲನೂ ಕೂಡ ಮಾತಾಡಿಟ್ಟಿದ್ದೀನಿ, ಎಲ್ಲ ಕೂಡ ಅರೇಂಜ್ ಆಗಿದೆ, ನಿಮ್ಮ ಮಗನ ಜಾಯಿನ್ ಮಾಡಿದ್ರೆ ಅಷ್ಟೇ ಸಾಕು, ನೀವೇನೂ ಯೋಚನೆ ಮಾಡಿಬಿಡಿ, ನಿಮ್ಮ ಮಗನ ಬಗ್ಗೆ ನಾವು ಕೇರ್ ಮಾಡ್ತೀವಿ, ನೀವು ನಿಮ್ಮ ಮಗನ ಅಲ್ಲಿಗೆ ಸೇರಿಸ್ತಿರೋದಕ್ಕೆ ನಾವೇ ತುಂಬಾ ಖುಷಿ ಪಡಬೇಕು ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಅಯ್ಯೋ ನಿಜಕ್ಕೂ ನಾನು ಬೇರೆ ಸ್ಕೂಲ್ಗೆ ಸೇರಿಸಬಹುದಿತ್ತು, ಆದರೆ ನನ್ನ ಮಗ ಶ್ರೀಮಂತರ ಸ್ಕೂಲಲ್ಲಿ ಓದೋದ್ರಿಂದ ಮಿಡಲ್ ಕ್ಲಾಸ್ ಮಕ್ಕಳ ಜೊತೆ ಓದೋದು ನನಗೆ ತುಂಬಾ ಮುಖ್ಯ, ಅವ್ರದ್ದು ನೇಚರನ್ನು ಕಲ್ತ್ಕೋಬೇಕು, ಅದಕ್ಕೋಸ್ಕರನೇ ಇಲ್ಲಿಗೆ ನಾನು ಸೇರಿಸಿದ್ದು ಅಂತ ಹೇಳಿ ವರದವರು ಹೇಳ್ತಿರ್ತಾರೆ. ಅಯ್ಯೋ ಹೇಗೋ ನೀವು ನಮ್ಮ ಟ್ರಸ್ಟಿ ಮೆಂಬರ್, ಅದರಲ್ಲಿ ಏನಿದೆ ಪ್ರಾಬ್ಲಮ್, ಖಂಡಿತ ಈಗಲೇ ಅಡ್ಮಿಷನ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಾಣಿ ಮತ್ತು ಅವರ ಮಾವ ಸತ್ಯ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಬಂದಿದೆ ಏನು ಸರ್ ಇದು, ಏನು ಮಾಡ್ತಿದ್ರ, ನಾವು ರಾಣಿಗೆ ಅಡ್ಮಿಷನ್ ಕೇಳಿದಾಗ ನೀವು ಕೊಡಲಿಲ್ಲ, ಆದರೆ ಇವಾಗ ಈ ಟೀಚರ್ ಹುಡುಗನ ಅಡ್ಮಿಷನ್ ಮಾಡ್ಕೋತಿದ್ರಲ್ಲ, ಈಗ 1 ತಿಂಗಳಾಗಿದೆ ಅಲ್ವಾ ಅಂತ ಹೇಳಿದಾಗ, ಈ ಕಡೆ ಆಲ್ರೆಡಿ 1 ತಿಂಗಳಾಗಿದೆ ಅಂತ ಹೇಳಿ ರಾಣಿಗೆ ಸಿಲೆಬಸ್ ಕವರ್ ಮಾಡೋಕ್ಕಾಗಲ್ಲ ಅಂದಿದ್ರು, ಆದರೆ ಇದೇ ಮಗುಗೆ ನಾವು ಕವರ್ ಮಾಡಿಸ್ತೀವಿ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ಅದನ್ನೆಲ್ಲವನ್ನ ಕೂಡ ರಾಣಿ ಮತ್ತು ಮಾವ ಕೇಳಿಸ್ಕೊಂಡಿದ್ರು. ಅದೇ ಕಾರಣಕ್ಕೆ ಪ್ರಶ್ನೆ ಮಾಡ್ತಾರೆ, ನೀವು ಯಾರು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ, ನಮಗೆ ಗೊತ್ತಿದೆ ಯಾರು ಸೇರಿಸ್ಕೋಬೇಕು ಯಾರು ಸೇರಿಸ್ಕೋಬಾರ್ದು ಅಂತ, ನಿಮ್ಮನ್ನು ನೋಡಿ ಕೇಳಿ ನಾವು ತಿಳ್ಕೊಬೇಕಾಗಿಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಇದೆಲ್ಲ ತಪ್ಪು ಅಲ್ವಾ, ನೀವು ಮಾಡ್ತಿರೋದು ಎಷ್ಟು ಸರಿ, ನಾನು ಕೂಡ ಅಡ್ಮಿಷನ್ಗೆ ಅಂತ ತಾನೇ ಬಂದಿದ್ದು, ದುಡ್ಡು ತೊಗೊಂಡೇ ಬಂದಿದ್ವಲ್ವ ಅಡ್ಮಿಷನ್ ಕೇಳುವುದಕ್ಕೆ, ನನಗೆ ಮಾತ್ರ 1 ತಿಂಗಳಾಗಿದೆ ಅಂತ ಹೇಳಿದ್ರಿ, ತೀಚುನ ಹೇಗೆ ಅಡ್ಮಿಷನ್ ಮಾಡ್ಕೋತಿದ್ರ ಅಂತ ರಾಣಿ ಕೂಡ ಪ್ರಶ್ನೆ ಮಾಡಿದಾಗ, ಈ ಕಡೆ ತೀಚು ತಂದೆ ವರದವರು, ರಾಣಿ ಪ್ರಶ್ನೆ ಮಾಡ್ತಿರೋ ರೀತಿ ಕರೆಕ್ಟ್ ಆಗಿದೆ, ಹೀಗೆ ಪ್ರಶ್ನೆ ಮಾಡಬೇಕಮ್ಮ ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಮಗನಿಗೆ ಸೀಟ್ ಕೊಡ್ತಿದ್ರ ಅಂದಮೇಲೆ ಆಕೆಗೂ ಕೂಡ ನೀವು ಸೀಟ್ ಕೊಡಲೇಬೇಕು, ನ್ಯಾಯ ಎಲ್ರಿಗೂ ಕೂಡ ಒಂದೇ ಆಗಿರಬೇಕು, ಇನ್ನೊಬ್ಬರನ್ನ ಒಂದೊಂದು ರೀತಿ ಕಾಣೋದು ತಪ್ಪಾಗತ್ತೆ ಪ್ರಿನ್ಸಿ, ನೀವು ಸೀಟ್ ಕೊಡಬೇಕಾಗತ್ತೆ, ಇಲ್ಲಾಂದರೆ ನನ್ನ ಮಗನಿಗೂ ಸೀಟ್ ಬೇಡ ಅಂತ ಹೇಳಿಬಿಡ್ತಾರೆ ವರದಾ. ಆಗ ಇಲ್ಲಿ ಪ್ರಿನ್ಸಿಪಲ್ ಸರಿ ಆಯಿತು ನೀವು ಹೇಳ್ತಿದ್ರ ಅಂತ ನಾನು ಇವ್ರಿಗೆ ಸೀಟ್ ಕೊಡ್ತೀನಿ ಅಂತ ಒಪ್ಕೋತಾರೆ. ಈ ಕಡೆ ನೀನು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಫೀಸ್ ಕೊಡಬೇಕಾಗಿಲ್ಲ, ನಾನೇ ಫೀಸ್ ಕೊಡ್ತೀನಿ ಅಂತ ಹೇಳಿ ವರದವರು ಹೇಳಿದಾಗ, ಅದಕ್ಕೆ ಸಾಧ್ಯ ಆಗುತ್ತೆ, ಬೇಡ ಅದೆಲ್ಲ ತಪ್ಪು, ನಮ್ಮ ದುಡ್ಡನ್ನು ನಾವೇ ಪೇ ಮಾಡಬೇಕು, ನಾವೇನು ಫ್ರೀ ಸೀಟ್ ಕೇಳಲಿಲ್ಲ, ಜಸ್ಟ್ ಸೀಟ್ ಕೇಳಿದ್ವಿ ಅಷ್ಟೇ, ನಾವೇ ಫೀಸ್ ಕಟ್ಕೋತೀವಿ ಅಂತ ಹೇಳಿ ರಾಣಿ ಮತ್ತು ಸತ್ಯವರು ಇಬ್ಬರು ಕೂಡ ಹೇಳ್ತಾರೆ. ಸ್ವಾಭಿಮಾನ ಅನ್ನೋದಿದೆ ನಮಗೆ, ನಾವು ಬಡವರಾಗಿರ್ಬೋದು ಅಂತ ಕೂಡ ಸತ್ಯವರು ತಿಳಿಸಿದಾಗ, ಈ ಕಡೆ ಪ್ರಿನ್ಸಿಪಲ್ ಸಿಡಿದೆದ್ದು ಬಿಡ್ತಾರೆ. ನೋಡಿದ್ರ ನೀವು ಫ್ರೀ ಸೀಟ್ ಕೊಡ್ತೀನಿ ಅಂದರೂ ಇವರಿಗೆ ಎಷ್ಟು ಅಹಂಕಾರ, ಇವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ನಿಮಗೆ ಸೀಟ್ ಕೊಡೋದಕ್ಕೆ ಮುಂದಾದೆ, ಆದರೆ ನಿಮಗೆ ಆ ಯೋಗ್ಯತೆ ಇಲ್ಲ,
ನಿಮಗೆ ಯಾವುದೇ ಕಾರಣಕ್ಕೂ ನಮ್ಮ ಸ್ಕೂಲಲ್ಲಿ ಸೀಟ್ ಇಲ್ಲ, ಹೊರಡ್ತಾ ಇರ್ಬೋದು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ರಾಣಿ ಮತ್ತು ಸತ್ಯ ಅವರು ಇಬ್ಬರು ಕೂಡ ಹೊರಟು ಬಿಡ್ತಾರೆ. ಬಿಕಾಸ್ ಇಲ್ಲಿ ರಾಣಿ ಮತ್ತು ಸತ್ಯ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಅವರಿಬ್ಬರು ಕೂಡ ಹೊರಗಡೆ ಬರ್ತಿದ್ದಾಗೆ ರಾಣಿ ಮಾವನ ಹತ್ರ ಕೇಳ್ತಿದ್ದಾಳೆ, ನಾನೇನಾದರೂ ತಪ್ಪು ಮಾತಾಡಿದ್ನ ಮಾವ, ನಾನು ಆ ರೀತಿ ಮಾತಾಡಿದ್ರಿಂದಾನೇ ಅಲ್ವಾ ಮಾಮ ನನಗೆ ಸೀಟ್ ಕೊಡಲಿಲ್ಲ ಅವರು ಅಂದಾಗ ಸತ್ಯವನ್ನು ನಾವು ಪ್ರಶ್ನೆ ಮಾಡೋದ್ರಲ್ಲಿ ನ್ಯಾಯ ಕೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಖಂಡಿತ ಅಲ್ಲಿ ನಮ್ಮ ಕಡೆ ಸತ್ಯ ಆಯಿತು, ನಾವು ಬಡವರಾಗಿರ್ಬೋದು, ಆದರೆ ಖಂಡಿತವಾಗ್ಲೂ ಧರ್ಮ ಅನ್ನೋದು ನಮ್ಮ ಹತ್ರ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಖಂಡಿತ ನಾವು ಗೆಲ್ತೀವಿ, ದೇವರು ನಮಗೆ ಒಳ್ಳೇದು ಮಾಡ್ತಾನೆ. ಈ ಸ್ಕೂಲಲ್ಲಿ ಸೀಟ್ ಸಿಗದೆ ಇದ್ರೇನು, ನಿನ್ನ ಮಾಮ ನಿನಗೆ ಮಾತು ಕೊಟ್ಟಿದ್ದಾರೆ, ಇನ್ನೊಂದು ಸ್ಕೂಲಲ್ಲಾದರೂ ನಿನಗೆ ಸೀಟ್ ಕೊಡಿಸ್ತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ತೀಜು ಬರ್ತಾರೆ. ತೀಜು ಅಡ್ಮಿಷನ್ ಆಗತ್ತೆ, ಬಟ್ ತೀಜುಗೆ ರಾಣಿಗೆ ಅಡ್ಮಿಷನ್ ಆಗಿಲ್ವಲ್ಲ ಅಂತ ವಿಚಾರ ಆಗುತ್ತೆ. ಅದೇ ಕಾರಣಕ್ಕೆ ಬಂದಿದ್ದೆ, ಯಾಕೆ ನೀನು ನಿಜವಾಗ್ಲೂ ಈ ಸ್ಕೂಲ್ಗೆ ಅಡ್ಮಿಷನ್ ಆಗ್ತಿಲ್ವಾ, ಹೋಗ್ತಿದ್ಯಾ ಅಂದಾಗ ನೀನು ಅಡ್ಮಿಷನ್ ಆಗು ತೀಜು, ಚೆನ್ನಾಗಿ ಓದ್ಕೊ, ನಾನು ಹೊರಡ್ತೀನಿ ಅಂತ ರಾಣಿ ಮಾಮನ ಜೊತೆ ಹೊರಟ್ಬಿಡ್ತಾಳೆ. ಇತ್ತ ಕಡೆ ವರದ ಬೇರೊಂದು ಕೈದಿಯನ್ನು ಬಿಟ್ಟು ಕಾವೇರಿಗೆ ಏನು ಹೇಳಿದ್ಲು ಕಾಂಚನ ಹೊರಡಬೇಕಾಗಿದ್ರೆ ಅನ್ನೋ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಕಾವೇರಿಗೆ ಆ ಕೈದಿ ಕಾಟ ಕೂಡ ಕೊಡ್ತಿದ್ದಾರೆ. ಆದರೆ ಕೈದಿ ಏನೇ ಕೇಳಿದ್ರು ಕೂಡ ಕಾವೇರಿ ಅದಕ್ಕೆ ಉತ್ತರಿಸ್ತಿಲ್ಲ. ಬದಲಾಗಿ ಅಲ್ಲಿ ಸಬ್ ಜೈಲರ್ ಹತ್ರ ಹೋಗಿದೆ, ನನಗೆ ಇನ್ನೊಂದಷ್ಟು ಕೆಲಸ ಕೊಡಿ, ನನ್ನ ಮಗಳು ಹೊರಗಡೆ ಓದ್ತಿದ್ದಾಳೆ, ಹಾಗಾಗಿ ನಾನು ಇಲ್ಲಿಂದ ಸ್ವಲ್ಪ ದುಡ್ಡು ಕಳಿಸಿದ್ರೆ ಅಲ್ಲಿ ಅಣ್ಣಂಗೂ ಕೂಡ ಸಹಾಯವಾಗತ್ತೆ ಅಂತ ಹೇಳಿ ಮತ್ತಷ್ಟು ಕೆಲಸವನ್ನು ಕೇಳಿದಾಗ ನಿಜಕ್ಕೂ ಸಬ್ ಜೈಲರ್ಗೆ ತುಂಬಾ ಖುಷಿ ಆಗತ್ತೆ. ಇವತ್ತು ಎಷ್ಟೆಲ್ಲ ಕೆಲಸ ಮಾಡ್ತಿದ್ಯಾ, ಅದರಲ್ಲೇ ಸುಸ್ತಾಗಿರುತ್ತೆ, ಮತ್ತೆ ಕೆಲಸ ಕೇಳ್ತಿದ್ಯಲ್ಲ, ಇಲ್ಲಿ ಇದ್ಕೊಂಡು ಸ್ವಾಭಿಮಾನಿಯಾಗಿ ನನ್ನ ಮಗಳನ್ನ ಓದಿಸ್ಬೇಕು ಅಂತ ಅನ್ಕೋತಿದ್ಯಲ್ಲ, ನಿಜವಾಗ್ಲೂ ಖುಷಿ ಆಗತ್ತೆ ಅಂತ ಹೇಳಿ ಅವರು ಕೂಡ ಹೊಗಳುತ್ತಾರೆ. ನಂತರ ಕೆಲಸ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ. ನಂತರ ಆ ಕೈದಿ ಬಂದಿದೆ ಕಾವೇರಿ ಹತ್ರ, ಯಾಕೆ ಕೆಲಸ ಕೇಳ್ತಿದ್ಯಾ, ನಿನಗೆ ಕೆಲಸ ಕೇಳ್ತಿದ್ಯಾ ಅಂದರೆ ದುಡ್ಡಿನ ಅವಶ್ಯಕತೆ ಇದೆ, ಹಾಗಿದ್ರೆ ಇಲ್ಲಿಂದ ದುಡ್ದು ಹೊರಗಡೆ ಯಾರಿಗಾದ್ರೂ ಕಳಿಸ್ಬೇಕಾಗಿದ್ಯಾ ನೀನು ಅಂತ ಕೇಳಿದಾಗ ಕಾವೇರಿ ಏನನ್ನ ಕೂಡ ಉತ್ತರಿಸೋದಿಲ್ಲ. ಆಗ ನೀನು ಇಲ್ಲಿಂದ ನನ್ನಿಂದ ತಪ್ಪಿಸ್ಕೋಬಹುದು, 4 ಗೋಡೆ ಒಳಗೆ ಇರ್ತೀಯ, ಖಂಡಿತವಾಗ್ಲೂ ನಿನ್ನಿಂದ ಸತ್ಯವನ್ನು ಬಿಡಿಸ್ತೀನಿ ಅಂತ ಹೇಳಿ ಅವರು ಕೂಡ ಅನ್ಕೋತಾರೆ ಕೈದಿ. ನಂತರ ಇಲ್ಲಿ ಮನೆಗೆ ಬರ್ತಾರೆ ರಾಣಿ ಮತ್ತು ಸತ್ಯ ಇಬ್ಬರು ಕೂಡ. ಎಲ್ಲೂ ಸ್ಕೂಲಲ್ಲಿ ಸೀಟ್ ಸಿಗೋದಿಲ್ಲ. ಇಲ್ಲಿ ರಾಣಿ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಸೀನವ್ರು ಬಂದಿದ್ದೆ, ನಿಮ್ಮ ಮಾವ ನಿನಗೋಸ್ಕರ ಸರ್ಪ್ರೈಸ್ ಅಂತ ಯೂನಿಫಾರ್ಮ್ ಹೊಲ್ದಿದ್ದ, ತಗೋ ಅಂತ ಹೇಳಿ ಯೂನಿಫಾರ್ಮ್ ಕೊಡ್ತಾರೆ. ಬಟ್ ನಂತರ ಗೊತ್ತಾಗುತ್ತೆ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ. ಅತ್ತೆ ಕೂಡ ಬಂದಿದ್ದೆ, ನಿಮ್ಮಮ್ಮ ನಿನ್ನ ರಾಣಿ ಅಂತ ಹೆಸರಿಡಬಾರ್ದಿತ್ತು, ದುರಾದೃಷ್ಟವಂತೆ ಅಂತ ಹೆಸರಿಡಬೇಕಿತ್ತು ಅಂತ ಕೂಡ ಹೇಳ್ತಾರೆ. ನಂತರ ರಾಣಿ ಮಾಮಂಗೂ ಒಂದು ರೀತಿ ಸಮಾಧಾನ ಮಾಡ್ತಾಳೆ. ನಂತರ ಬೊಂಬೆ ಇಟ್ಕೊಂಡು, ಅಮ್ಮ ನೆಕ್ಸ್ಟ್ ವರ್ಷ ಅಂತ ನನಗೆ ಸ್ಕೂಲಿಗೆ ಸೀಟ್ ಸಿಗೋದು, ಈ ವರ್ಷ ಸ್ಕೂಲ್ಗೆ ಹೋಗುವಾಗಿಲ್ವಂತೆ ಅಂತ ತನ್ನ ನೋವನ್ನು ಅಮ್ಮನ ಗೊಂಬೆ ಹತ್ರ ಹೇಳ್ಕೊತಾಳೆ. ನಂತರ ಆ ಕಡೆ ಮನೆಯಲ್ಲಿ ತೇಜು ತುಂಬ ಮೌನವಾಗಿ ಬೇಜಾರು ಮಾಡಿಕೊಂಡು ಕುಳಿತಿರ್ಬೇಕಿದ್ರೆ, ಯಾಕೆ ತೇಜು ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಹೇಳಿ ಅಲ್ಲಿಗೆ ಬಂದಂಥ ಬಾಲ ಕೇಳಿದಾಗ ನನಗೆ ತುಂಬ ಬೇಜಾರಾಗಿದೆ, ಅದಕ್ಕೆ ಕಾರಣ ಆ ಒಂದು ಸ್ಕೂಲ್ ಅಡ್ಮಿಷನ್ ಆಗೋದಕ್ಕೆ ಅಂತ ರಾಣಿ ಬಂದಿದ್ಲು, ಬಟ್ ಅಡ್ಮಿಷನ್ ಆಗಲಿಲ್ಲ. ರಾಣಿ ಕೂಡ ಅದೇ ಸ್ಕೂಲಲ್ಲಿ ಅಡ್ಮಿಷನ್ ಆಗಬೇಕು, ಆ ರೀತಿ ಆದರೆ ಮಾತ್ರ ನಂಗೆ ಬೇಜಾರು ಹೋಗೋದು, ನೀನು ಕೊಡಿಸ್ತೀಯ ಅಲ್ವಾ ಅಡ್ಮಿಷನ್ನ ಅಂತ ಇಲ್ಲಿ ಬಾಲನ್ನ ಕೇಳ್ತಾರೆ. ಈ ಕಡೆ ತೇಜು ತಕ್ಷಣ ಇಲ್ಲಿ ಬಾಲ ಕೂಡ ಒಪ್ಕೊಂಡ್ಬಿಡ್ತಾರೆ. ಕೊನೆಗೂ ರಾಣಿ ಕೂಡ ಅದೇ ಸ್ಕೂಲ್ಗೆ ಅಡ್ಮಿಷನ್ ಆಗ್ತದಾಳೆ. ಬಟ್ ಮುಂದೇನಾಗುತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.